ಲಾ ಮಾಡಿ ಬಂದು ಹೈಕೋರ್ಟ್ ರಿಜಿಸ್ಟರ್ ಮಾಡ್ಯಾರ ಪ್ರಾಕ್ಟೀಸ್ ಮಾಡೋಕ್ಕೆ. ಇಲೆಕ್ಷನ್ ಬಂದು MLA ನಿಂತರು. ನಮ್ಮ ಅಜ್ಜ ಏನು ಹೇಳಿದಂತೆ ಇಲೆಕ್ಷನ್ ನಿಂದರು ಅಂತ ನಿಂತುಬಿಟ್ರು. ಗೆದ್ದರು. 5 ವರ್ಷ ಆಯಿತು, ಬಿಟ್ಟರು. ಮುಂದೆ ಕಾಂಟೆಸ್ಟ್ ಮಾಡೋಕ್ಕೆ ರಾಜಕೀಯಕ್ಕೆ ಹೋಗಲಿಲ್ಲ. ಮಂತ್ರಿನ ಜವಾಬ್ದಾರಿ ತೊಗೊಂಡ್ರು. ಅಂಥ ಪೊಲಿಟಿಕಲ್ ಎಥಿಕ್ಸ್ ಸಿಗಿಲ್ಲ ಬಿಡಿ. ನೋಡಿ ಅವರು ನಾನು ಕರಪ್ಟ್ ಆಗಲ್ಲ ಅಂತ ಹೇಳಿ ವಾಪಸ್ ಬಂದರು. ಹೌದು, ವಾಪಸ್ ಬಂದರು. ಬಸ್ ಸರ್ವಿಸ್ ಇದ್ದಾಗ 5 ಮಿನಿಟ್ ಬಸ್ ಲೇಟಾಗಿ ಬಂದ್ರೆ ಯಾಕೆ ಲೇಟಾಗಿ ಬಂದು, ದೌಡು ಬಂದ್ರೆ ಯಾಕೆ ದೌಡು ಬಂದು, ನೀ ದೌಡು ಬಂದ್ರೆ ಪ್ಯಾಸೆಂಜರ್ಸ್ ಓಡೋಡಿ ಬರ್ಬೇಕು ನಿನ್ನ ಸಲುವಾಗಿ, ಬಸ್ ಹೋಗುತ್ತಂತಂದು ಕರೆಕ್ಟ್ ಟೈಮ್ ಮೇಂಟೈನ್ ಮಾಡ್ಬೇಕು. ಲೇಟಾಗಿ ಬಂದ್ರೆ ಅವ್ರು ಕಾಸಿದಲ್ಲ, ನೀನು ವೇಟ್ ಮಾಡಿಸಿದಲ್ಲ ಅವ್ರನ್ನ ಅಂತ. ಎರಡು ತಪ್ಪೆ. 11 o'clock ಅಂದ್ರೆ 11 o'clock ಇರಬೇಕು. 1 ಮಿನಿಟ್ ಲೇಟ್ ಆಗ್ಬಾರ್ದು, 1 ಮಿನಿಟ್ ಬಿಫೋರ್ ಬರಬಾರ್ದು. ಲಾಸ್ಟ್ ಬಸ್ ನಮ್ಮೂರಿಗೆ 8:45 ಬರ್ತಿತ್ತು. 8:45 ಹಿಂಗೆ ನೋಡಿದ್ರೆ ಅಲ್ಲಿ ಕೆರೆ ಊರು ಆ ಕಡೆ ಹಾರ್ನ್ ಹೊಡಿಬೇಕು. ಅವನು 8:45 ಹಾರ್ನ್ ಬರಬೇಕು. 5 ಮಿನಿಟ್ ಲೇಟಾಗಿ ಬಂದಪ್ಪ, ಇಲ್ಲಿ ಬಂದು ಹಾರ್ನ್ ಯಾಕೆ ಲೇಟ್ ಹೊಡೆದು, ಯಾಕೆ ಲೇಟ್ ಬಂದು, ಏನಿತ್ತು ತೊಂದರೆ, ಜೀನಿನ ತೊಂದರೆ ಇದ್ದರೆ ಓಕೆ, ಏನಾದರೂ ಹಾರಿಕೆ ಉತ್ತರ ಕೊಟ್ಟರೆ ಸ್ಟಾರ್ಟ್ ವಾರ್ನಿಂಗ್. ಯಾರನ್ನೂ ಹೇಳ್ತಿದ್ರಿ ನಮ್ಮ ಬಸ್ ಹೋತಪ್ಪ ಅಂದ್ರೆ ಇದೇ ಟೈಮ್ ಅಂತ ಹೇಳ್ತಿದ್ರು ಎಲ್ಲರೂ. ಸೊ ಜನ ಕ್ಲಾಕ್ ನೋಡೋದಿರಲಿ, ಅವಶ್ಯಕತೆ ಇಲ್ಲ. ಬಸ್ ಟೈಮಿಂಗ್ ಅವಶ್ಯಕತೆನೇ ಇಲ್ಲ ಕ್ಲಾಕ್ ನೋಡೋದು, ಬಸ್ಸೇ ಗಡಿಯಾರ. ಓಕೆ. ಆಮೇಲೆ ಎಲ್ಲಿಯಾದರೂ ನಮ್ಮ ತಂದೆಯವ್ರದ್ದು ಟೈಮ್ ಡಿಸಿಪ್ಲಿನ್. ಯಾರಿಗಾದರೂ ನಾನು 4 ಗಂಟೆಗೆ ಬರ್ತೀನಿ, 4 ಗಂಟೆಗೆ ಇರ್ಬೇಕಂತಾರೆ ಅವರು. ಇರ್ತೀನಿ ಅಂದ್ರೆ ಇರ್ಬೇಕು 4 ಗಂಟೆ. ಇವಾಗ ಯಾರಾದ್ರೂ 4 ಗಂಟೆಗೆ ಬರ್ತೀನಿ ಅಂದ್ರೆ 5 6 ಬರ್ತಾರೆ. ಅದು ಈಗ ಮೊಬೈಲೆಲ್ಲ ಇದೆ. ಅವಾಗ ಅದೂ ಇಲ್ಲ. ಯಾವಾಗಲೂ 1 ತಿಂಗಳು ಬಿಟ್ಟು ಈ ಟೈಮ್ಗೆ ಡೇ ಬರೋರು ಅಲ್ಲಿ ಕರೆಕ್ಟ್ ಆ ಟೈಮಿಗೆ ಇರೋದು. ಲೊಟ್ಟ ಲೇಟ್ ಮಾಡ್ತಿದ್ದಿಲ್ಲ. ಶೇಪ್ ನೋಡ್ರಿ, ಇದು ಫ್ಲವರ್ ಪಾಟ್ ಇಲ್ಲ, ಚರಿಗೆ ಇದು. ಹಾಂ, ಇದ್ರೊಳಗೆ ಇದು ಇಟ್ಟಿವಿ ಹಿಂಗೆ. ಹಾಂ, ಇದು ಹಂಗೆ ಯಾಕೆ ಇಡ್ಬೇಕು ಮತ್ತು ಸರ್? ಅವಾಗ ಮಷಿನ್ ಇಲ್ದಿರೋ ಕಾಲದಲ್ಲಿ ಇದು ಹೆಂಗೆ ಸರ್ ಮಾಡೋದು? ನೋಡ್ರಿ ಎಷ್ಟು ಚಂದ ಇದೆ ನೋಡ್ರಿ ಪಾಟ್ ಅಲ್ವಾ? ಒಂದೇ ಒಂದು ಸಣ್ಣ ಡ್ಯಾಮೇಜ್ ಇಲ್ಲ. ಚರಿಗೆ ಇದು ನೋಡಿದರೆ. ಬಹುಶಃ ಮನುಷ್ಯನಿಗೆ ಜಾಸ್ತಿ ರಿಸೋರ್ಸಸ್ ಕೊಡಬಾರ್ದು, ಅವಾಗ ಒಳ್ಳೆ ಕೆಲಸ ಮಾಡ್ತಾನೆ. ಇವು ಸ್ವಿಚ್ ಮನಸ್ಸಿಲ್ಲ ನನಗೆ, ಇದು ರಿಪ್ಲೇಸ್ ಮಾಡಬೇಕು. ಹೌದು, ಉಷ್ಟು ಸ್ಟಾಕ್ ಇಟ್ಟೀನಿ ಈಗ. ತಂದಿದ್ದೀರಿ? ನಮ್ಮ ಮಿಸ್ಸಸ್. ನಮಸ್ತೆ. ಕ್ಷಮಿಸಿ, ನಿಮ್ಗೆ ತೊಂದರೆ ಕೊಟ್ಟಿರೋದು. ಹಬ್ಬದಲ್ಲಿ ಬಂದ್ಬಿಟ್ರಿ ನೋಡಿ. ಅಲ್ಲ, ನಮ್ಮ ಪುಣ್ಯ. ಹಬ್ಬದಾಗ ತಮ್ಮಂತವ್ರು ಬಂದು ನಮ್ಮ ಮನೆಗೆ ಪ್ರಸಾದ ಸೇವನೆ ಮಾಡ್ರೆ ನಮ್ಮ ಪುಣ್ಯ. ಅಯ್ಯೋ, ದೊಡ್ಡ ಮಾತು. ನಾವು ಭಾಳ ಚಿಕ್ಕ ಹುಡುಗರು. ದಸರಾ ಹಬ್ಬ ಶುಭಾಶಯಗಳು. ತಮಗೂ ಶುಭಾಶಯಗಳು. ಭಾಳ ಒಳ್ಳೆ ಮನೆ ತಮ್ಮದು. ಅಮ್ಮವ್ರ ಹಿನ್ನೆಲೆ? ಅವರು ಹೊಳೆಯಾಲೂರು ಹತ್ರ ಕರುಮುಡಿ ಅಂತ ಊರು.